ಕೊಟ್ಟ ಅದು ತನಿಖೆ ಆಗಲಿ ತನಿಖೆಯಲ್ಲಿ ಯಾರ ಹೆಸರು ಬರ್ತನೋ ಬಯಲಿಗೆ ಹೇಳ್ತೀವಿ. ಸರ್, ರಮೇಶ್ ಜಾರಕಿಹೊಳಿ ಒಂದು ಸಭೆದಾಗ ಹೇಳಿದ್ರೆ ಈಗ ನೆಕ್ಸ್ಟ್ ಇದಾದ ನಂತರ ಅವ್ರು ಆ ಜಾಗದಿಂದ ತೆಗಿ ಕೆಲಸ ನಾನು ಮಾಡ್ತೀನಿ ಅಂತ ಹೇಳಿ. ಅಂದರೆ ಇದು ಎಲ್ಲೋ ಒಂದು ಕಡೆ ಇವರು ಬರೀ ದಾಳವಾಗಿ ಅಷ್ಟೇ ಆದ್ರೆ ಬಹುಶಃ ತಾವು ಏನು ಹೆಸರು ಹೇಳಿದ್ರಲ್ಲ ನಾಯಕರು ಹೇಳಿರ್ತಕ್ಕ ಇಲ್ಲಿ ಅಥಣಿಯಲ್ಲಿ ಒಂದು ಸಭೆಯೊಳಗೆ ಹೇಳಿದರು. ಶಂಕರ್ ನಂದೇಶ್ವರ್ ಅಂತೇಳಿ ನಮ್ಮ ಸಂಬಂಧಿಕರೊಬ್ಬರು ಕೆಲಸ ಮಾಡ್ತಾಯಿದ್ರು. ಅವರನ್ನು ನಾವು ಬದಲಾವಣೆ ಮಾಡಿಸ್ತೀನಿ ಅಂತ. ಇವತ್ತು ಅಣ್ಣಾ ಸಾಹೇಬ್ ಜೊಲ್ಲೆಯವರು ಅಧ್ಯಕ್ಷರಾದ ಮೇಲೆ ಸಾಕಷ್ಟು ಜನ ವರ್ಗಾವಣೆ ಆಗಿದೆ. ಶಂಕರ್ ನಂದೇಶ್ವರು ಒಬ್ಬನೇ ಆಗಿಲ್ಲ, ಸಾಕಷ್ಟು ಜನರನ್ನ ವರ್ಗಾವಣೆ ಆಗಿರ್ತಕ್ಕಂಥದ್ದು. ಜಿಲ್ಲೆಯಾದ್ಯಂತ ಯಾರು 5 ವರ್ಷಕ್ಕಿಂತ ಮೇಲ್ಪಟ್ಟು ಇಲ್ಲಿ ಕೆಲಸ ಮಾಡ್ತಾರೆ ಅವರೆಲ್ಲರದ್ದು ವರ್ಗಾವಣೆ ಆಗಿರ್ತಕ್ಕಂಥದ್ದು. ಬಹುಶಃ ಅವರು ನಬಾರ್ಡ್ ಬ್ಯಾಂಕಿಂದೇನೋ ಒಂದು ಪ್ರೊವಿಷನಲ್ಲಿ ರೆವ್ಯುಲೇಷನ್ ಅದಲ್ಲ ಆ ಅಂಡರ್ ನಾವು ಮಾಡಿದ್ವಿ ಅಂತ ಹೇಳಿದ್ದಾರೆ. ನೋಡ್ರಿ, ನೌಕರಿ ಮಾಡೋರು ಎಲ್ಲರೂ ಮಾಡಬೇಕು. ಅಥಣಿ ಆದರೂ ಮಾಡಬೇಕು, ಕಾಗವಾಡ ಮಾಡಬೇಕು, ಚಿಕ್ಕೋಡಿ ಮಾಡಬೇಕು, ಎಲ್ಲೇ ಆದರೂ ಕೂಡ ನೌಕರಿ ಮಾಡೋರು ಮಾಡಬೇಕು. ಅವ್ರ ಜಾಗದ ಇನ್ನೊಬ್ರು ಬಂದರು. ಯಾಕಂದರೆ ಇವತ್ತು ಸುಮಾರು 25-30 ವರ್ಷ ಸಹಕಾರಿ ಕ್ಷೇತ್ರದೊಳಗೆ ಸಾಕಷ್ಟು ಸಹಕಾರಿ ಸಂಘಗಳನ್ನು ಕಟ್ಟಿದ್ದೀವಿ, ಬೆಳೆಸಿದ್ದೀವಿ. ಇವತ್ತು ಬಹುಶಃ 2 ಬಾರಿ ನಮ್ಮ ರಾಜ್ಯದೊಳಗೆ ಸಾಲ ಮನ್ನಾ ಆಗಿದ್ರೆ ಅತಿ ಹೆಚ್ಚಿನ ಇವತ್ತು ಸಾಲ ಮನ್ನಾ ಆಗಿರ್ತಕ್ಕಂಥ ಅಥಣಿ ತಾಲೂಕಿಗೆ. ಆ ಹೆಮ್ಮೆಯೇ ನಮಗೆ ಇವತ್ತಿನ ದಿವಸ ಅಥಣಿ ತಾಲೂಕಿಗಿದೆ. ಆ ನಿಟ್ಟಿನೊಳಗೆ ನಮಗೆ ಎಲ್ಲ ಜನ ಸಹಕಾರಿ ಸಂಘಗಳನ್ನು ನಡೆಸ್ಕೊಂಡು ಹೊಂಟಿದ್ದು. ಆ ಬರುವಂಥ ಜನಗಳು ಕೂಡ ಆ ಸಂಘಗಳನ್ನು ಇನ್ನೂ ಗಟ್ಟಿ ಬೆಳೆಸ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ. ಸಹಕಾರ ಕ್ಷೇತ್ರ